ಇಲ್ಲ ಇಲ್ಲ ಅತ್ತೆ, ನಾನು ಇಷ್ಟು ಮುಂಚೆ ಹೋಗ್ಬೇಕು ಅಂತ ಅಂದ್ಕೊಂಡಿರಲ್ಲ. ಪೂಜೆ ಒಂದು 2 ದಿನ ಇದ್ದಾಗ ಹೋಗಿ ಆಮೇಲೆ ಒಂದು 4 ದಿನ ಇದ್ದು ಬರೋಣ ಅಂತ ಅಂದ್ಕೊಂಡಿದ್ದೆ. ಈಗ ಮತ್ತಲ್ಲಿ ಮನೆ ಪೂರ್ತಿ ಶುದ್ಧ ಆಗ್ಬೇಕಂತೆ. ಅಮ್ಮ ಒಬ್ಬಳೇ ಅಲ್ಲ. ಈಗ ಮನೆಯೆಲ್ಲ ಪೇಂಟ್ ಮಾಡಬೇಕು, ಸಾಮಾನೆಲ್ಲ ಹೊರಗೆ ಹಾಕಿ ಬಟ್ಟೆ ಬರಿ ಎಲ್ಲ ತೊಳೆದು ಕ್ಲೀನ್ ಮಾಡಬೇಕು ಅಂದಾರಂತೆ. ಒಂದು ಸೂತ್ಕ ತಕ್ಕೊಂಡಾಗ ಹೆಂಗೆ ಕ್ಲೀನ್ ಮಾಡ್ತೀವೋ ಅದೇ ಥರ ಕ್ಲೀನ್ ಮಾಡ್ಕೋಬೇಕು ಅಂದಾರಂತೆ. ಅದು ಯಾರೇ ಏನೋ ಭಟ್ರು. ಹಾಗಾಗಿ ಒಂಚೂರು ಅಮ್ಮಗೆ ಹೆಲ್ಪ್ ಮಾಡ್ದಂಗೆ ಆತೈತಲ್ಲ ಅಂತ. ಯಾವಾಗ ನೋಡಿದ್ರು ನಮ್ಮ ಅನುಕೂಲಕ್ಕೆ ಅವ್ರು ಆಗೋದು ಬಿಟ್ಟರೆ ಅವ್ರ ಅನುಕೂಲಕ್ಕೆ ನಮಗೆ ಹೋಗೋಕ್ಕೆ ಆಗಲ್ಲಲ್ಲ. ಹಾಗಾಗಿ ಅಲ್ಲ, ಹೋಗದಾರ ಹೋಗು, ಇದೇನಿಲ್ಲ, ಒಂಥರ ಜನಕ್ಕೆ ಸಸಾರಲ್ಲ ಅಂತ. 3 ದಿನಕ್ಕೆ ಬಂತು ಅವ್ರ ಮನೇಲಿ ಕುತ್ಕೋತದೆ ಅಂದರೆ ಬೇಕಾದ್ದು ಬೇಡದಿದ್ದು ಎಲ್ಲ ಮಾತಾಡ್ತಾರೆ. ಈಗ ಪ್ಯಾಟಿಗೆ ಬಂದಾಗ ನಮ್ಮೂರವರು ನಿಮ್ಮೂರವರು ಎಲ್ಲ ಇದು ಒಬ್ರಿಗೊಬ್ರು ಗೊತ್ತಿದ್ದವ್ರು ಸುಮಾರು ಜನ ಅದಾರಪ್ಪ. ಈಗ ನಮ್ಮನ್ನು ಇಲ್ಲಿ ಯಾರು ಬಂದು ಕೇಳ್ರಿ ಅಂತಕ್ಕೆ ನಿಮ್ಮ ಸೊಸೆ 3 ದಿನಕ್ಕೆ ತವ್ರ ಮನೆಗೆ ಹೋಗ್ತದಲ್ಲ ಅಂದರೆ ನಮಗೂ ಒಂಥರ ಅಲ್ಲ. ಈಗ ಹಂಗೆ ಬೇಕಾದ್ರೆ ಈಗ ಪೂರ್ವಿತ ಬರ್ಬೋದು, ಒಬ್ಬಿಷ್ಟ್ರ ಮನೆ ಏನಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ, ಬರ್ಬೋದಪ್ಪ. ಪೂರ್ವಿತ ಎಂದು ಬರ್ತದಂತೆ ಅಲ್ಲ. ಮತ್ತು ನಾ ಹೆಂಗೆ ಹೇಳೋದಂತಲೇ ಗೊತ್ತಾಗಲ್ಲ. ನೀವು ಅದಕ್ಕೆ ಮತ್ತೊಂದು ಎಂತಾರು ತಿಳ್ಕೊಳಂಗಿಲ್ಲ. ಪೂರ್ವಿತ ಬರೋದಾರು ಇವತ್ತೇ ಬರ್ತದಂತೆ, ಅದ್ರ ಜೊತೆ ಅದ್ರ ಗಂಡು ಬರ್ತಾರೆ. ಮತ್ತು ಪಾಪ ಅವರೊಬ್ರು ಹೆಂಗಿರ್ತಾರೆ, ಅಮ್ಮನೆ ಬೇಡ ಅಂತಂತೆ. ಈಗ ನಾವು ಮಕ್ಕಳು ಹೋಗಿರೋದಕ್ಕೂ ಅಳಿದಿಕ್ಕಳು ಬಂದಿರೋದಕ್ಕೂ ವ್ಯತ್ಯಾಸ ಇಲ್ಲನ. ಈಗ ನಾವೇ ಅಂದರೆ ಎಂಥಾರು ಒಂಚೂರು ಒಂದು ತಿಳಿಸಾರು ಉಪ್ಪಿನಕಾಯಿ ಹಾಕಿಂಡಾರು ಉಂಡ್ಕೊಂಡಿರ್ಬೋದು. ಅವ್ರು ಬಂದ್ರೆ ಹಂಗೆ ಮಾಡೋಕ್ಕತ್ತದ? ಅಡುಗೆ ಮಾಡಬೇಕು, ಅದು ಮತ್ತೊಂದು ಎಕ್ಸ್ಟ್ರಾ ಕೆಲಸನೇ ಆಗೋದು. ನಮಗೆ ಮತ್ತೊಂಚೂರು ಫ್ರೀಯಾಗಿ ಇರೋಕ್ಕೂ ಆಗಲ್ಲ. ಹಾಗೆ ಹೇಳ್ತಾ ಅಮ್ಮ. ಅದಕ್ಕೆ ಬೇಡ ಅಂದೆ ಮರತಿ ಪೂರ್ವಿತನ. ಅದು ಬಹುಶಃ ಪೂಜೆ 1-2 ದಿನ ಇರಾಗಲೇ 1 ದಿನ ಇರಾಗಲೇ ಬರ್ತದೇನ. ನಾನು ಹೋಗೋಣ ಅಂತ ಇವರು ಹೇಳಿದ್ರು, ನಿಮ್ಮ ಮಗನು ಹೋಗು ಮತ್ತು ಅಡಿಕೆ ಕೊಯ್ಲಲ್ಲೆಲ್ಲ ಬಂದು ಪಾಪ ಅಷ್ಟು ಇದು ಮಾಡಿಕೊಟ್ಟಾರೆ, ಅವರ ಕೆಲಸ ಇದ್ದಾಗ ನಾವು ಹೋಗದೆ ಇದ್ರೆ ಹೆಂಗಾಗ್ತದೆ ಅಂತ. ಎಂಥದಾರು ಮಾಡಿ ನಾನು ಯಾಕೆ ನಿಮ್ಮನೆ ಇದಕ್ಕೆ ನಾನೇ ಅಂತ ಹೇಳಕ್ಕೆ ಬರಲಿ. ಮನೆ ಪೇಂಟ್ ಮಾಡೋದೇ ಆದರೂ ಎಷ್ಟು ದಿನ ಬೇಕು ಮರತಿ ಪೇಂಟ್ ಮಾಡೋಕ್ಕೆ? ನೀವು ಹೇಳೋದು ನೋಡ್ರಿ, ಎಷ್ಟು ದೊಡ್ಡ ಮನೆಯೇನೋ ಅನ್ಬೇಕು. ಇರೋರು ಇಬ್ಬರು, ಇನ್ನು ಪಾತ್ರೆ ಬಟ್ಟೆ ಸಾಮಾನು ಇದ್ರೆ ಏನಿದ್ದಾವೆ ಎಲ್ಲ ಹೊರಗೆ ಹಾಕಿ ಒಳಗೆ ಹಾಕೋಕ್ಕೆ 2 ದಿನ ಸಾಕಪ್ಪ. ಅಕ್ಕ ತಂಗಿ ಇಬ್ಬರು ಹೋಗಿ 2 ದಿನದಲ್ಲಿ ಎಲ್ಲ ಮಾಡ್ಬೋದು. 1 ವಾರಕ್ಕೂ ಮುಂಚೆನೇ ಹೋಗ್ತೀನಿ ಅಂತೀಯಪ್ಪ. ನೋಡಿ ಎಂಥದಾರು ಮಾಡ್ಕೇಳಿ, ನಂಗೇನಿಲ್ಲಿ ಕೆಲಸ ಗುಂಡಾದನೆ ಅವು ಮಾಡ್ತಾನೆ. ಕಡೆಗೆ ನೀ ಹಂಗೆ ಹೇಳಿ ಕೆಲಸ ಮಾಡ್ಬೇಕಾಗ್ತದೆ ಅಂತಲೇ ನಾನು ಹೋಗೋದು ಬೇಡ ಅಂತಾರೆ ಅಂತ. ನನಗೆ ಹೆಂಗೆ ಹಣ್ಣಲ್ಲಿ ಬರೆದಿದೆಯಾ ಎಂಥದ್ದು ಎರಡಿದ್ರು ಅಡುಗೆ ಮಾಡ್ತೀನಿ, ಇಲ್ದಿದ್ರೆ ಹೋಟ್ಲಿಂದ ಸಾರು ಗೀರು ಅಂತೀನಿ. ಮತ್ತಿನ್ನೆ ಅಂತ ಮಾಡೋದು ಅಡುಗೆ ಮಾಡೋಕ್ಕೂ ಈ ಸತಿ ಸುಮಾರೆಲ್ಲ ಸುಲಭ ಮಾಡಿಟ್ಟೇನಿ. ಅತ್ತೆ ಸಾಂಬಾರು ಪುಡಿ ಮಾಡೀನಿ ಮೊನ್ನೆ. ಕುತ್ಕೊಂಡು ಅದು ಯೂಟ್ಯೂಬಲ್ಲಿ ನೋಡಿ ಹೆಂಗೆ ಮಾಡೋದು ಅಂತೇಳಿ ಸಾಂಬಾರು ಪುಡಿ ಸುಮಾರು ಒಂದು ಅರ್ಧ kg ಆಗಷ್ಟು ಆಗಿದೆ. ಈಗ ಬೇಕಾಗಷ್ಟು ಅಲ್ಲಿ ಚ್ಯವನ್ಪ್ರಾಶ ಕಡ್ಗಿಗೆ ಹಾಕಿಟ್ಟಿನಿ. ಅದು ಸಾಕು, ದಿನದ ಖರ್ಚಿಗೆ ಸಾಕು. ಉಳಿದಿದ್ದಲ್ಲಿ ಮೇಲಿಟ್ಟಿನಿ, ಅಷ್ಟೇನು ಖರ್ಚು ಆಗಲ್ಲ ಬಿಡಿ. ತರಕಾರಿ ಸಾರು ಎಷ್ಟು ಮಾಡ್ತೀವಿ ಬೇಕಾತಲ್ಲ. ಖಾರದ ಪುಡಿನೂ ಮಾಡಿಟ್ಟಿನಿ. ಇದೆ ತರಕಾರಿಗೆ 1 ಚಮಚ, ಅದು ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕಿದ್ರೆ ಸಾಕು. ಖಾರ ಭಾಳ ಅದೇ, ಅದು ಮೆಣಸಿನ್ಕಾಯಿ ಅಂತೂ ಅದು ಏನು ಹುರ್ಗಾರನೇನ ಅಷ್ಟೇ. ಮತ್ತೇನು ಖಾರ ಮಾಡ್ಕೋಬೇಕು ಅನ್ನೋದೇನಿಲ್ಲ. ಮಾಡ್ತೀನಿ ಪುಣದ್ಗೀತೆ ಅದಕ್ಕೊಂದೇನೀಗ ತರಕಾರಿ ಸಾರಿಗೆ ಎಲ್ಲ ಮಾಡಿಟ್ಟಿಯ. ಹಂಗೀಗ ಮೀನು ಮಾಂಸ ಏನು ತರ್ತಂದರೆ ಇದು ಆತದ, ಅದಕ್ಕೆ ನಾ ಖಾರ ತೆಗಿಯೋದು ಬೇಡ. ಅದು ಹೆಂಗೆ ಆತದ ಹಂಗೆ ಅದಾರು ಕಾಣಲ್ಲ. ಆ ಪಾತ್ರೆ ಪಟ್ಟು ತೊಳೆಯೋದೇ ಈಗ ಗುಣ್ಣು ಒಂದೊಂದು ಸತಿ ತೊಳ್ಕೊಡ್ತಾನೆ, ಒಂದೊಂದು ಸತಿ ತೊಳೆಯೋದೇ ಇಲ್ಲ. ನೀ ಇದ್ದಾಗ ಬೇಕಾದ್ರೆ ಸಣ್ಣಮ್ಮ ಪಾತ್ರೆ ಹೇಗೆ ಹಾಕಿ ತೊಳ್ಕೊಡ್ತೀನಿ ಅಂತ ಹೇಳ್ತಿರ್ತಾನಲ್ಲ. ನಾನು ಎಷ್ಟು ಸತಿ ಕರಿಬೇಕು ಗೊತ್ತಾ ಅವನ್ನ ಪಾತ್ರೆ ತೊಳಿ ಅಂತ ಹೇಳೋಕ್ಕೆ. ಮತ್ತು ಹೊತ್ತಿಗೆ ಉಣ್ಣಕ್ಕೆ ತಿನ್ನೋಕ್ಕೆ ಮಾತ್ರ ಬಂದುಬಿಡ್ತಾನೆ. ಅದು ನೀನು ಅಂಕನ ಗಡಿಗೆ ಒಂದಲ್ಲ ಒಂದು ಕೊಟ್ಟು ಸಲಿಗೆ ಕಲಿಸಿಟ್ಟೀಯ. ಎಷ್ಟು ಸಾಲದು ಅಂತ ಈಗ ಮಧ್ಯಾಹ್ನ ಸರಿಗೆ ಅದೆಂಥದ ರಾಗಿ ನೆನೆಸೊಂದು ಮಾಡೋದು ಕಲ್ತೀಯ. ಅವನ್ನೆಲ್ಲ ಎಲ್ಲಿ ಮಾಡೋಕ್ಕೆ ಹೋಗಲಿ ನೋಡೋಣ ಹೇಳ. ಯಾವ ಬಂದು ಕೇಳ್ತಾನೆ, ಸಣ್ಣಮ್ಮಾದರೂ ಕೊಡ್ತಿದ್ರು ಅಂತಾನೆ. ಅಂತ ಹೇಳೋದು ಅದಕ್ಕೆ ಇಲ್ಲ. ರಾಗಿ ಮಾಲ್ಟೆ ಮಾಡಬೇಕು ಅನ್ನೋದೇನಿಲ್ಲ. ನೀವೊಂದು ಕೆಲಸ ಮಾಡಿ, ಮಜ್ಜಿಗೆ ಇರ್ತದಲ್ಲ, ಮಜ್ಜಿಗೆ ತೆಳ್ಳಗೆ ಮಾಡಿ ಒಂಚೂರು ಉಪ್ಪು ಹಾಕ್ಕೊಟ್ರು ಕುಡಿತಾನ. ಅವೇನಲ್ಲ ಅನ್ನಲ್ಲ. ರಾಗಿ ಮಾಲ್ಟೆ ಅವನಿಗಾಗಿ ಮಾಡಿದ್ದಲ್ಲಪ್ಪ ನಾನು, ನಿಮ್ಮ ಮಗನೇ ಹೇಳಿದ್ದು, ಮಾವರು ಹೇಳಿದ್ದು. ಬೇಸಿಗೆ ಬಿಸಿಲು ಅಂದರೆ ಈ ಥರ ಅದೆಯಲ್ಲ, ಮಧ್ಯಾಹ್ನ ಸರಿಗೆ ಒಂದು ಚೂರು ರಾಗಿ ಇದನ್ನು ಕುಡಿದ್ರೆ ತಂಪಾತದೇನೋ ಅಂದಿದ್ರು. ನೀವು ಹೇಳಿದ್ರಲ್ಲ,
ರಾಗಿ ಮಾಲ್ಟ್ ಕುಡಿದ್ಮೇಲೆ ಎಷ್ಟು ತಣ್ಣಗಾಗ್ತದೆ ಅಂತ. ನಮಗಿಷ್ಟು ಜನಕ್ಕೆ ಮಾಡಿದ್ಮೇಲೆ ಅವನೊಬ್ಬನ ಬಿಡೋಕ್ಕಾಗ್ತದೆ ಅತ್ತೆ, ಅದಕ್ಕೆ ಅವನಿಗೂ ಕೊಟ್ಟೆ. ನಿಮಗೆ ರಾಗಿ ನೆನೆಸಿ ಕಡಿಯೋದೆಲ್ಲ ಗೋಳಾದರೆ ರಾಗಿ ಹಿಟ್ಟದೆಯಲ್ಲ ಅದನ್ನೇ ನೆನೆಸಿಡಿ, ಆಮೇಲೆ ಒಂದು ಬೆಲ್ಲ ಹಾಕಿ ಎತ್ತು ಹೊಡೆದು ಬೇಕಾದ್ರೆ ಬಾರ್ ಜರಿ ಜರಿ ಆಗ್ತದೆ ಅಂದರೆ ಒಂಚು ಜರಡಿ ಹಿಡಿದ್ರೆ ಸೈ. ಹ್ಞೂ ಮರತೆ ಎಂತ ನಂಗೆ ತಿಳಿದಂಗೆ ಮಾಡ್ತೀನಿ, ಹೇಳೋದು ನೋಡು ನಂಗೆ ಎಂಥದ್ದು ಗೊತ್ತಿಲ್ಲ, ಪೂರ್ತಿ ನೀನೇ ಹೇಳ್ಕೊಡ್ಬೇಕು ಅಂತ ಕಾಣ್ತದೆ. ಅಲ್ಲ ಅಲ್ಲ ಹೇಳಿದ್ದು ರಾಗಿ ನೆನೆಸಿಟ್ಟು ಕಡಿಯೋದು ಇದೆಲ್ಲ ಗೋಳಾಗ್ತದಲ್ಲ ಅದಕ್ಕೆ ಹೇಳಿದ್ದು. ಅಲ್ಲ ಅತ್ತೆ, ಪೂಜೆಗೆ ನಿಮ್ಮ ಮಗ ಹೇಳ್ತಾ ಇದ್ದಾರೆ ನಿಮ್ಮ ಅಕ್ಕರ ಮನೆಗೆ ಅಣ್ಣರ ಮನೆಗೆ ಎಲ್ಲ ಫೋನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರಪ್ಪ. ದೊಡ್ಡ ಪೂಜೆ ಎಲ್ಲ ಅವಾಗ ಮದುವೆ ಟೈಮಲ್ಲೂ ಅವರೆಲ್ಲ ಬರಲ್ಲ, ಈಗಲಾರು ಒಂದು ಬಂದು ಬರಲಿ ಮನೆ ನೋಡ್ಕೆ ಬಂದಂಗೆ ಆಗ್ತದೆ ಅಂತಾರೆ. ಎಂತ ಮಾಡೋದು, ನಾನು ಫೋನ್ ಮಾಡಲ ನೀವೇ ಮಾಡ್ತೀರಾ? ಸುಮ್ಮನೆ ಕೂತ್ಕ, ಅವನಿಗೆ ಬುದ್ಧಿಲ್ಲ ಅಂತ ಹೇಳಿ ನಿಂಗೂ ಬುದ್ಧಿಲ್ಲ. ಎಂತ ಎಂತ ಅವ್ನ ಮನೆ ನೋಡೋದು ಮರತಿ, ಸುಮ್ಮನೆ ಕಡಿಗೆ ಅಲ್ಲಿ ಬಂದ್ಕೋತಾರೆ, ಈ ಕಡೆಯಿಂದ ತಿಕ್ಲಗರಿಯಕ್ಕೆ ಶುರು ಮಾಡ್ತಾರೆ ಗೊತ್ತಾನೋ. ಅವನಿಗೇನು ಗೊತ್ತು, ನೀನು ಅವನಂಗೆ ಮಾಡ್ತೀಯ. ಅವ್ರ ಮನೆಯೆಲ್ಲ ಹೆಂಗೆ ಅದೇ ಅದು ಎಂಥರು ಇದ್ಕೊಂಡೆ ನಮಗೆ ನಂಗೆ ಆಧಾರ ಕಾಣಲ್ಲ, ಬೇಡ ಸುಮ್ಮನಿರು. ಇದೇನೋ ಗಾದೆ ಹೇಳ್ದಂಗೆ ಕೋಲ್ ಕೊಟ್ಟು ಪೆಟ್ಟು ತಿಂದಾರಂಗೆ ಬೇಡ. ಏನು ಅವರೇನು ಬೆಕ್ಕದ ಪೂಜೆ ಎಲ್ಲ ಮಾಡಿದ್ರು ನಮ್ಮನ್ನು ಕರೆದ್ರಾ? ನಾವು ಹೋಗೋದು ಬೇಡ, ಅವ್ರನ್ನ ಕರೆಯೋದು ಬೇಡ. ಅಂತಮಕ್ಕೆ ನಮ್ಮ ಮನೇಲಿ ಎಂಥವ್ರು ಪೂಜೆ ಆದರೂ ಕರಿಯೋಣ. ಈಗ ನಿಮ್ಮ ಮನೆಗೆ ಅಲ್ಲಿಗೆಲ್ಲ ಕರಿಬೇಕು ಅನ್ನೋದೇನಿಲ್ಲ. ಮೊದಲೇ ನಿನ್ನ ಅಪ್ಪ ಅಮ್ಮ ಗೋಳು ಅಂತ ಹೇಳ್ತೀಯ, ಬಂದಾಗ ಒಂಥರ ಎಷ್ಟಂದರೆ ಈಗ ನೆಂಟರು ಬಂದಾಗ ನಮ್ಮವರಿಗೆ ಮಾಡ್ದಂಗೆ ಮಾಡೋಕ್ಕಾಗ್ತದ? ಬೇಡ ಸುಮ್ಮನಿರ. ಹಂಗಾರೆ ಸರಿ ಬಿಡಿ, ನೀವೇ ಹೇಳಿದ್ಮೇಲೆ ಮತ್ತೆ ನಾನೇನು ಕರಿಯೋಕ್ಕೆ ಹೋಗಲ್ಲಪ್ಪ. ನಿಮ್ಮ ಮಗನೇ ಹೇಳಿದ್ದು. ಈಗ ದೊಡ್ಡಮ್ಮ ಅತ್ತೆ ಎಲ್ಲ ಏನು ಅಂದ್ಕೋತಾರೆ, ಅವ್ರವ್ರ ಮಕ್ಕಳು ಮದುವೆ ಆದಾಗ ಅವರು ಅವಳಿನ ಮನೆಗೆ ಸೊಸೆ ಮನೆಗೆ ಎಲ್ಲರನ್ನೂ ಕರೆದಾರೆ, ನಾವೆಲ್ಲ ಹೋಗಿ ಬಂದೀವಿ. ಈಗ ನಿಮ್ಮ ಮನೆಗೆ ಮಾತ್ರ ಯಾರನ್ನೂ ಕರೀಲ್ಲ, ಅಮ್ಮನೂ ಬೇಜಾರು ಮಾಡ್ಕೊಳಲ್ಲ ಅನ್ನೋ ಅಂದ್ರಲ್ಲ, ಹಾಗಾಗಿ ನಾ ಕರಿತೀನಿ ಅಂದಿದ್ದು. ಇಲ್ಲಿ ನಾನೇನು ಕರಿಯೋಕ್ಕೆ ಹೋಗ್ತಿರ್ಲಪ್ಪ. ನೀವು ಯಾವತ್ತು ಬರ್ತೀರಿ? ಇವ್ರ ಜೊತೆನೇ ಬರೋದಾದರೆ ಇನ್ನೊಂದು ದಿವ್ಸನೇ ಬೆಳಗ್ಗೆ ಬೇಗನೆ ಬರ್ಬೇಕಾಗ್ತದೇನ. ಅದು 2 ದಿವಸ ಪೂಜೆ ಅಲ್ಲ, ಫಸ್ಟ್ ದಿವಸ ಪೂಜೆಗೆ ನಮ್ಮ ಮನೆ ಕಡೆಯಿಂದ ನಾನು ಇವರೇ ಕೂರೋದು ಅಂತ ಹೇಳ್ತಿತ್ತು ಅಮ್ಮ. ಎಂಥದ್ದು 3 ಹೋಮ ಎಲ್ಲ ಅದೆಯಂತೆ. ಒಂದಕ್ಕೆ ನಾನು ಇವರು, ಒಂದಕ್ಕೆ ಅಮ್ಮ ಅಪ್ಪಾಜಿ, ಮತ್ತೊಂದಕ್ಕೆ ಪೂರ್ವಿತನ ಗಂಡ ಕೂರೋದು ಅಂತಿತ್ತು. ಫಸ್ಟಿನ ದಿವಸನೇ ನಮ್ಮಿದು ಬರ್ತದೇನ. ಹಾಗಾಗಿ ನೀವು ಅವತ್ತೇ ಬಂದುಬಿಡಿ. ಇನ್ನೊಂದು ದಿವಸನೇ ಬಂದರೆ 1-2 ದಿನಕ್ಕೆ ಇಲ್ಲಿ ಹೆಂಗಾರು ಅಡ್ಜಸ್ಟ್ ಮಾಡ್ಕೊಬೋದು. ರತ್ನಾಗ ಹೇಳಿದ್ರೆ ಬೇಡ, ಮುಂಚಿತಾಗೆಲ್ಲ ಬರೋಕ್ಕೆ ಹೋಗಲ್ಲ. ಹಂಗೂ ಹೆಚ್ಚೊತ್ತು ಕೂತಲ್ಲೇ ಕೂರೋಕ್ಕೆಲ್ಲ ಆಗಲ್ಲ ಮರತಿ. ಅಲ್ಲಿ ಬಂದ್ಕೊಂಡು ನೋವು ಬೇನೆ ಅಂತ ಹೇಳ್ತಿರಕ್ಕಾಗ್ತದ? ಅಂಥ ಮಿಕ್ಕಿ ಬರೋದಾದ್ರೆ ನಾನು ನಿನ್ನ ಮಾವ ಇದು 2ನೇ ದಿವಸಕ್ಕೆ ಬರ್ತೀನಿ, ಬೆಳಗ್ಗೆ ಬಂದು ಕತ್ಲಿಗೆ ವಾಪಸ್ ಬರ್ತೀನಿ. ಹಾಗೆ ಮಾಡ್ತೀನಿ. ಇಲ್ಲ ನೀವೊಂದು ಕೆಲಸ ಮಾಡಿ, ನೀವು ಗಂಡ ಹೆಂಡತಿ ಬೈಕ್ ತಗೊಂಡೋಗಿ, ನಾನು ನಿನ್ನ ಮಾವ ಕಾರಲ್ಲಿ ಬರ್ತೀನಿ. ಇವ್ರು ಕಾರ್ ಓಡಿಸ್ತಾರಪ್ಪ. ಹ್ಞೂ ಸರಿ ಬಿಡಿ, ಹಾಗೆ ಹೇಳಿ. ನಿಮ್ಮ ಮಗನ ಹತ್ರ ಹೇಳಿದ್ರೆ ಅವ್ರು ಇನ್ನೊಂದು ದಿವ್ಸ ಬರೋರು ಬೈಕ್ ತಗೊಬರಲಿ. ನನ್ನ ಬಿಟ್ಟು ಇವ್ರು ವಾಪಸ್ ಬರ್ತಾರೆ. ನಾಳೆ ನಾನು ಅಲ್ಲಿ ಹೋದರೆ ನಾನು ನಾಳೆ ಒಂದಿನ ಇರ್ತಾರೋ ಇಲ್ಲ ನಾಳೆನೇ ವಾಪಸ್ ಬರ್ತಾರೋ ಗೊತ್ತಿಲ್ಲ. ಆಮೇಲೆ ಇವರೊಬ್ಬರೇ ಬರೋದು. ಹಾಂ ಪುಣಾತ್ಕಿತಿ, ಅದು ಎಂಥ ಆಗ್ತದೆ ನೋಡು. ನಾ ಎಂಥ ಜ್ಞಾನ ಮಾಡ್ಕೊ ಬಂದಿದ್ದು ಇಲ್ಲಿ ಅಂತಲೇ ಮರ್ತೋತು ನಿನ್ನ ಪಂಚಾಯತಿಗೆ ಒಳಗೆ. ತೆಗಿ ಮರತಿ ಅತ್ಲಾಗೆ.